ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಆಗಿದ್ದಾಯಿತು. ಅವರ ಜೊತೆಗೆ 13 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಆಯಿತು. ಆದರೆ ಈಗ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಸಚಿವರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿಗೆ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ನನಗೆ ಬೆಂಗಳೂರು ನಗರಾಭಿವೃದ್ಧಿಯೇ ಕೊಡಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಈಗ ಬೇಡಿಕೆಯನ್ನ ಇಟ್ಟಿದ್ದಾರೆ, ಪಟ್ಟು ಹಿಡಿದಿದ್ದಾರೆ. ನಗರಾಭಿವೃದ್ಧಿ ಖಾತೆ ನೀಡುವಂತೆ ಸಿಎಂ ಮೇಲೆ ಒತ್ತಡ ಹೇರ್ತಿದ್ದಾರೆ. ಜಲಸಂಪನ್ಮೂಲ ಖಾತೆ ಕೊಡ್ತೀನಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅಭಯವನ್ನ ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಬೆಂಗಳೂರು ನಗರಾಭಿವೃದ್ಧಿಯೇ ಕೊಡಿ ಅಂತ ಕೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಕಂದಾಯ ಖಾತೆಗಾಗಿ ಕೃಷ್ಣ ಬೈರೇಗೌಡರು ಕೂಡ ಪಟ್ಟನ್ನ ಹಿಡ್ತಿದ್ದಾರೆ. ಹಿಂದೆ ಕೂಡ ಅವರು ಕಂದಾಯ ಇಲಾಖೆಯನ್ನೇ ಅವರು ನಿರ್ವಹಣೆ ಮಾಡಿರೋದು, ಹಾಗಾಗಿ ನನಗೆ ಆ ಖಾತೆನೇ ಕೊಡಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಕೇಳ್ತಾ ಇದ್ದಾರೆ. ಸುಧಾರಣೆ ತರಬೇಕು ಅಂತ ಹೇಳಿದ್ರೆ ನನಗೆ ಕಂದಾಯ ಇಲಾಖೆಯನ್ನೇ ನೀವು ಕೊಡಬೇಕು ಅಂತ ಹೇಳಿ ವರಿಷ್ಠರ ಬಳಿಯೂ ಕೂಡ ಕೃಷ್ಣ ಬೈರೇಗೌಡರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಈಗಾಗಲೇ ಬೆಂಗಳೂರಿನ ಇಬ್ಬರು ಶಾಸಕರುಗಳು ಖಾತೆಗಾಗಿ ಬಿಗಿಪಟ್ಟು ಹಿಡಿದಿದ್ದು, ಅದರಲ್ಲಿ ಕೂಡ ಹಿರಿಯ ಶಾಸಕರು ರಾಮಲಿಂಗಾರೆಡ್ಡಿ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನಿನ್ನೆ ಕೂಡ ಮಾತಾಡ್ತಾ ಇದ್ರು. ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನನಗೆ ಸಾರಿಗೆ ಬೇಡ ಅಂತ ಹೇಳಿದ್ದೀನಿ, ನನಗೆ ಬೇರೆ ಖಾತೆ ಬೇಕು ಅಂತ ಹೇಳಿ. ಈ ಹಿಂದೆ ಕೂಡ ನಾರ್ಮಲ್ ಆಗಿ ಮಾತಾಡುವಾಗ ಅವರು ಹೇಳ್ತಾ ಇದ್ರು, ನನಗೆ ಬೆಂಗಳೂರು ಅಭಿವೃದ್ಧಿ ಕೊಡಬೇಕು, ಬೆಂಗಳೂರು ನಗರ ಅಭಿವೃದ್ಧಿ ಕೊಟ್ಟರೆ ನನಗೆ ಸಾಕಷ್ಟು ರೀತಿ, ಯಾಕಂದ್ರೆ ಬೆಂಗಳೂರಿನವರೇ ಆಗಿರೋದು, ನನಗೆ ಎಲ್ಲವೂ ಕೂಡ ಗೊತ್ತಿದೆ ಇಲ್ಲಿ ಯಾವ ರೀತಿಯಾಗಿ ಆ ಖಾತೆಯನ್ನು ನಿರ್ವಹಣೆ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದ್ರ ಕುರಿತು, ಹಾಗಾಗಿ ನನಗೆ ಬೆಂಗಳೂರು ನಗರಾಭಿವೃದ್ಧಿಯೇ ಕೊಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಬಳಿ, ಹೈಕಮಾಂಡ್ ಬಳಿ ಕೂಡ ಇದೀಗ ವರಿಷ್ಠರ ಬಳಿ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ, ಪಟ್ಟನ್ನ ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅಷ್ಟು ಮಾತ್ರ ಅಲ್ಲ, ಕೃಷ್ಣ ಬೈರೇಗೌಡರು ಕೂಡ ಕಂದಾಯ ಖಾತೆಯನ್ನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಂದಾಯ ಖಾತೆ ಕೊಟ್ರೆ ಸುಧಾರಣೆ ತರೋದಕ್ಕೆ ಸಹಾಯ ಆಗುತ್ತೆ, ಈಗಾಗಲೇ ಸಾಕಷ್ಟು ಸುಧಾರಣೆಗಳನ್ನ ತಂದಿದ್ದೀವಿ ಅನ್ನುವ ವಿಚಾರವನ್ನು ಕೂಡ ಹೇಳಿದ್ದಾರೆ. ಸಚಿವ ಸ್ಥಾನಕ್ಕೆ ಲಾಬಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಯಾವುದೇ ಕಾರಣಕ್ಕೂ ಊಹಾಪೋಹದ ಮೇಲೆ ಮಾತಾಡಲ್ಲ, ಸಚಿವ ಸ್ಥಾನದ ಬಗ್ಗೆ ಪಕ್ಷವೇ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಇದೀಗ ಮುಖ್ಯಮಂತ್ರಿಯಾಗಿರುವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಖಾತೆ ನೀಡುವ ವಿಚಾರವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ. ಏನ್ ಖಾತೆ ಕೊಡ್ತಾರೆ, ಯಾವ ಸ್ಥಾನ ಕೊಡ್ತಾರೆ, ಆ ಕೊಟ್ಟ ಸ್ಥಾನವನ್ನ ಸಮರ್ಥವಾಗಿ ನಿರ್ವಹಿಸಬೇಕು ಅಂತ ಹೇಳಿ ನೂತನ ಸಿಎಂ ಡಿಕೆ ಶಿವಕುಮಾರ್ ಇದೀಗ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಗಾಳಿಯಲ್ಲಿರೋ ವಿಚಾರದ ಬಗ್ಗೆ ನಾನು ಮಾತಾಡಲ್ಲ, ಅದು ಹಳೆಯ ಡಿಕೆ ಶಿವಕುಮಾರ್ ಆಯ್ತು, ಈಗ ಅಲ್ಲ, ಯಾವುದೇ ಗಾಳಿ ಸುದ್ದಿ ಬಗ್ಗೆ ಮಾತನಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನ್ನ ಹತ್ರ ಯಾರು ಬರಲಿಲ್ಲ, ಯಾರು ಭೇಟಿ ಮಾಡಿಲ್ಲ. ಗಾಳಿಲಿ ಮಾತಾಡೋದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಊಹಾಪೋಹದ ಮೇಲೆಲ್ಲ ಮಾತಾಡೋಕ್ಕೆ ನಾನು ತಯಾರಿಲ್ಲ. ದಟ್ ಈಸ್ ಓಲ್ಡ್ ಶಿವಕುಮಾರ್. ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ನನ್ನ ಮುಖ್ಯಮಂತ್ರಿ ಅಂತ ಹೇಳಿದೆ, ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿದೆ, ಅಷ್ಟು ಮಾಡ್ತೀನಿ. ನಾನು ಯಾರಿಗೆ ಏನೇನು ಕೆಲಸ ಹೇಳಿದೆ ಆ ಕೆಲಸ ಮಾಡ್ತಾರೆ. ನನ್ನ ಹತ್ರ ಯಾರು ಬರಲಿಲ್ಲ, ಯಾರು ಭೇಟಿ ಮಾಡಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರೇ, ಈಗಾಗಲೇ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ 13 ಶಾಸಕರು ಸಚಿವರಾಗಿ. ಆದರೆ ಖಾತೆ ಹಂಚಿಕೆ ಈಗ ಕಾಂಗ್ರೆಸ್ಗೆ ಮತ್ತಷ್ಟು ಈಗ ಕಗ್ಗಂಟು ಆಗ್ತಾ ಇದೆಯಾ? ಯಾಕಂದ್ರೆ ಹಿರಿಯ ಸಚಿವರುಗಳು ನಮಗೆ ಇದೇ ಖಾತೆ ಬೇಕು ಅನ್ನುವಂತಹ ಬೇಡಿಕೆಯನ್ನ ಪಟ್ಟನ್ನ ಹಿಡಿದಿರೋದು ಖಾತೆ ಹಂಚಿಕೆ ವಿಳಂಬ ಆಗೋದಕ್ಕೆ ಕಾರಣ ಆಗ್ತಾ ಇದೆಯಾ, ಹೇಗೆ? ಖಂಡಿತವಾಗಿಯೂ ಖಾತೆ ಹಂಚಿಕೆ ಕಗ್ಗಂಟೆ ಇದೀಗ ಒಂದ್ ರೀತಿ ವಿಳಂಬಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನೂತನ ಸಚಿವರಿಗೆ ಇಂದು ಸಂಜೆಯೊಳಗಾಗಿ ಖಾತೆ ಹಂಚಿಕೆ ಮಾಡ್ತೀನಿ ಅನ್ನುವಂತ ಮಾತನ್ನ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಎದುರಾಗಿರ್ತಕ್ಕಂಥದ್ದು ಒಂದ್ ಕಡೆಯಾಗಿ ಈವರೆಗೂ ಕೂಡ ಮಾಜಿ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡರಿಗೆ ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ನಿರಾಸಕ್ತಿ ತೋರಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ನನಗೆ ಕಂದಾಯ ಸಚಿವ ಸ್ಥಾನವೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಇನ್ನುಳಿದಂತೆ ನನಗೆ ಜಲಸಂಪನ್ಮೂಲ ಖಾತೆ ಬೇಡ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ
ಒಂದ್ ಕಡೆಯಾಗಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರವರು ಕಂದಾಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಮೂವರು ಸಚಿವತ್ರಯರ ನಡುವೆ ಒಂದ್ ರೀತಿ ಇದೀಗ ತೀವ್ರ ಪೈಪೋಟಿ ಎದುರಾಗಿರ್ತಕ್ಕಂಥದ್ದು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ತೆಗೆದುಕೊಳ್ಳೋದ್ರ ಮುಖಾಂತರ GBA ಚುನಾವಣೆಯನ್ನ ಎದುರಿಸಿ ಆ ಮೂಲಕವಾಗಿ ತಮ್ಮ ಜನಪ್ರಿಯತೆಯನ್ನ ತೋರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಒಂದು ಪ್ಲಾನ್ ಮಾಡ್ಕೊಂಡಂತೆ ಇದೆ. ಮತ್ತೊಂದ್ ಕಡೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡೋದ್ರ ಮುಖಾಂತರ GBA ಚುನಾವಣೆಯನ್ನ ಎದುರಿಸೋಕೆ ಒಂದು ರೀತಿ ಅನುಕೂಲ ಆಗುತ್ತೆ, ರಾಮಲಿಂಗಾರೆಡ್ಡಿ ಅವರಿಗೆ ಕೊಡೋದು ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಹೈಕಮಾಂಡ್ ಮತ್ತೆ ಕೆಲ ರಾಜ್ಯ ನಾಯಕರ ಒಂದು ಸೂಚನೆ ಈ ಹಿನ್ನೆಲೆಯಲ್ಲಿ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಹಂಚಿಕೆ ಮಾಡೋದಕ್ಕೂ ಕೂಡ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ರಾಮಲಿಂಗಾರೆಡ್ಡಿ ಮತ್ತೆ ಕೃಷ್ಣ ಬೈರೇಗೌಡರ ನಡುವೆ ಇದ್ರೀಗ ಅಸಮಾಧಾನವೂ ಕೂಡ ಉಂಟಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಈ ಸಂಬಂಧವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ರಾಜೀನಾಮೆ ಅದೀರಿ ಎನ್ನುವಂತ ರೀತಿಯಲ್ಲಿ ಮಾತಾಡಿಕೊಂಡು DK ಶಿವಕುಮಾರ್ ಅವರ ಭೇಟಿಗೆ ತೆರಳಿರುವಂತದ್ದು. ಮತ್ತೊಂದು ಕಡೆಯಾಗಿ ಊಹಾಪೋಹದ ಮೇಲೆ ನಾನು ಯಾವ್ದು ಕೂಡ ಮಾತನಾಡೋದಿಲ್ಲ, ಅದೆಲ್ಲ ಹಳೆ ಶಿವಕುಮಾರ್ ಆಯ್ತು ಅನ್ನುವಂತ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಗಂಟೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಇಂದು ಸಂಜೆ ಒಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಪ್ರಕಟವಾಗಲಿದ್ದು, ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥದ್ದು ಇದೀಗ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಕಗ್ಗಂಟಿನಿಂದ ಮತ್ತಷ್ಟು ಕುತೂಹಲವನ್ನ ಹೆಚ್ಚು ಮಾಡಿರುವಂತದ್ದು ನವಿತಾ ಜೈನ್. ತಿಮ್ಮೇಗೌಡ್ರೆ, ಈಗ ಪಕ್ಷದ ತೀರ್ಮಾನ ಅದು ಜೊತೆಗೆ ಹೈಕಮಾಂಡ್ ನ ತೀರ್ಮಾನ ಕೂಡ ಅನ್ನೋ ವಿಚಾರವನ್ನ ಹೇಳಿದ್ರು. ಸೊ ಈಗ ಇದು DK ಶಿವಕುಮಾರ್ ಅವರದ್ದೇ ಪರಮಾಧಿಕಾರ ಅಲ್ವಾ ಹೇಗೆ ಅಂತ? DK ಶಿವಕುಮಾರ್ ಅವರ ಪರಮಾಧಿಕಾರ ಆದ್ರೂ ಕೂಡ ಹೈಕಮಾಂಡ್ ಇದರಲ್ಲಿ ಬಹಳ ಮುಖ್ಯವಾಗಿ ಪಾತ್ರವನ್ನ ವಹಿಸುತ್ತೆ. ಯಾಕಂತ ಹೇಳಿದ್ರೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ CM ಪರಮಾಧಿಕಾರ ಅಂತಾರೆ, ಆದ್ರೆ ಆಡ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಜುಟ್ಟು ಜುನ್ವಾರ ಎಲ್ಲವೂ ಕೂಡ ಹೈಕಮಾಂಡ್ ಹಿಡ್ಕೊಂಡಿದೆ ಅನ್ನೋ ಕಾಂಗ್ರೆಸ್ ಕಾರ್ಯಕರ್ತರೇ ಮಾತನಾಡ್ಕೊಂತಾ ಇದ್ದಾರೆ. ಸೊ ಹೀಗಾಗಿ ಹೈಕಮಾಂಡ್ ನಡತಿಯಂತೆ ಎಲ್ಲ ನಡೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆ ಮಾತಾಡ್ಕೊಳ್ತಾ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಸಹ ಈ ಒಂದು ಖಾತೆ ಹಂಚಿಕೆ ವಿಚಾರವಾಗಿರ್ಬೋದು, ಸಂಪುಟ ರಚನೆ ವಿಚಾರವಾಗಿರ್ಬೋದು, ಸಂಪುಟ ರಚನೆ ಬಿಗಿಪಟ್ಟನ ಹಿಡಿತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಅವರು ಉಪಮುಖ್ಯಮಂತ್ರಿ KPCC ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಅವ್ರದೇ ಆದಂತ ಒಂದು ಹಿಡಿತ ಇತ್ತು. ಈಗ ಎಲ್ಲವೂ ಕೂಡ ಒಂದ್ ರೀತಿ ಅಂದ್ರೆ 3-4 ಪವರ್ ಸೆಂಟರ್ಗಳಾಗಿರ್ತಕ್ಕಂಥದ್ದು. ಒಂದ್ ಕಡೆಗೆ ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮತ್ತೊಂದ್ ಕಡೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಅತ್ತ ಹೈಕಮಾಂಡ್, 4 ಪವರ್ ಸೆಂಟರ್ಗಳು ಕೂಡ ಎಲ್ಲ ಒಂದ್ ಕಡೆಯಾಗಿ ಈ ಒಂದು ಸಂಪುಟ ರಚನೆ ಮತ್ತೆ ಖಾತೆ ಹಂಚಿಕೆ ಕಗ್ಗಟ್ಟಿಗೆ ಒಂದ್ ರೀತಿ ಕೈ ಹಾಕಿದವ ಅನ್ನುವಂತ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ತಿಮ್ಮೇಗೌಡ್ರೆ ಮಾಹಿತಿನ ಪಡ್ಕೊಳ್ತೀನಿ. ಈಗ ಈ ಹಿಂದೆ ರಾಮಲಿಂಗಾರೆಡ್ಡಿಗೆ ಮಾತು ಕೊಡ್ಲಾಗಿತ್ತಾ? ಸಾರಿಗೆ ಇಲಾಖೆ ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅವರು ನಿರ್ವಹಣೆ ಮಾಡಿದ್ರಲ್ಲ ಖಾತೆ, ಸಾರಿಗೆ ಇಲಾಖೆ ಮತ್ತು ಮುಜರಾಯಿ ಇಲಾಖೆ. ಸೊ ಸಾರಿಗೆ ಇಲಾಖೆ ಬೇಡ ಅಂತ ಹೇಳಿದಾಗ ಆ ಸಂದರ್ಭದಲ್ಲೇ ಮಾತನ್ನ ನೀಡಲಾಗಿತ್ತ. ನಿಮ್ಗೆ ಹೊಸ ಸಂಪುಟದಲ್ಲಿ ಬೆಂಗಳೂರು ಖಾತೆ ಕೊಡ್ತೀವಿ ಅನ್ನುವ ಭರವಸೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ನೀಡಲಾಗಿತ್ತ. ಸದ್ಯ ಬೆಂಗಳೂರು ಖಾತೆಗೆ ಪಟ್ಟು ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅಂದು ಖುದ್ದು ರೆಡ್ಡಿ ಮನೆಗೆ ಹೋಗಿದ್ರು DK ಸುರೇಶ್. ಸಂಧಾನದ ಬಳಿಕವೇ ಇಲಾಖೆಯನ್ನ ಒಪ್ಕೊಂಡಿದ್ರು, ಅಂದ್ರೆ ಸಾರಿಗೆ ಇಲಾಖೆಯನ್ನ ರಾಮಲಿಂಗಾರೆಡ್ಡಿ ಒಪ್ಕೊಂಡಿದ್ರು. ಅದೇ ಕಾರಣಕ್ಕಾಗಿ ಆಗ ನೀವು ಆ ರೀತಿಯಾಗಿ ನನ್ನನ್ನು ಸಮಾಧಾನ ಮಾಡಿದ್ರಿ, ಆದ್ರೆ ಈಗ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನನಗೆ ಏನಿದ್ರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯೇ ಬೇಕು ಅನ್ನುವ ಪಟ್ಟನ್ನ ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಕಾರಣ, ಕೊಟ್ಟ ಮಾತು ಉಳಿಸ್ಕೊಳ್ಳಿ. ಈ ಹಿಂದೆ ನೀವು ನನಗೆ ಹೇಳಿದ್ರಲ್ಲ, ಮುಂದಿನ ಸಂಪುಟದ ಪುನಾರಚನೆಯ ಸಂದರ್ಭದಲ್ಲಿ ನಿಮಗೆ ಬೇರೆ ಖಾತೆಯನ್ನ ಕೊಡ್ತೀವಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀವಿ ಅಂತ ಹೇಳಿ, ಅದೇ ರೀತಿಯಾಗಿ ಈಗ ನೀವು ನಡೆದುಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಈ ಹಿಂದೆ ಕೂಡ ಸಾರಿಗೆ ಇಲಾಖೆ ಬೇಡ ಅಂತಾನೆ ಹೇಳಿದ್ರು, ಆದ್ರೂ ಕೂಡ ಸಾರಿಗೆ ಇಲಾಖೆಯನ್ನ ಕೊನೆಗೂ ಅವರ ಮನವೊಲಿಸಿ ನೀಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ತಿಮ್ಮೇಗೌಡ್ರೆ ಈಗ ಫೋನ್ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗ ರಾಮಲಿಂಗಾರೆಡ್ಡಿ ಅವರು ಇಷ್ಟು ಬಿಗಿಪಟ್ಟಿ ಹಿಡಿಯೋದಕ್ಕೆ ಈ ಹಿಂದೆ ಅವರಿಗೆ ಏನು ಮನಸ್ಸಿಲ್ಲದಿದ್ರೂ ಕೂಡ ಸಾರಿಗೆ ಇಲಾಖೆಯನ್ನ ಒಪ್ಪಿಕೊಂಡಿದ್ದು, ಆಗ ಕೊಟ್ಟ ಭರವಸೆಯೇ ಈಗ ಇಷ್ಟೊಂದು ಒತ್ತಡ ಹೇರೋದಕ್ಕೆ ಕಾರಣ ಆಗ್ತಿದ್ಯಾ? ಖಂಡಿತವಾಗಿಯೂ ನವಿತಾ ಜೈನ್. ಯಾಕಂತ ಹೇಳಿದ್ರೆ ಅವತ್ತು ಖಾತೆ ಹಂಚಿಕೆ ವಿಚಾರವಾಗಿ ಏನು ಸರ್ಕಾರ ರಚನೆ ಆದಂತ ಆರಂಭದಲ್ಲೇ ರಾಮಲಿಂಗಾರೆಡ್ಡಿ ಅವರು ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅನ್ನುವಂತ ನಿಟ್ಟಲ್ಲಿ ಅವತ್ತು ಬಿಗಿಪಟ್ಟನ್ನ ಹಿಡಿಸಿದ್ರು. ಬೆಂಗಳೂರಿನವರ ಅಲ್ಲದ ಅಂದ್ರೆ ಅವತ್ತಿನ ರಾಮನಗರ ಜಿಲ್ಲೆಯ ಕನಕಪುರದ ಶಾಸಕರಾದಂತ DK ಶಿವಕುಮಾರ್ ಅವರಿಗೆ ಅವತ್ತು ಬೆಂಗಳೂರು
ನಗರಾಭಿವೃದ್ಧಿಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿದ್ವು. ಆದ್ರೂ ಕೂಡ ರಾಮಲಿಂಗಾರೆಡ್ಡಿ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಅವರ ನಿವಾಸಕ್ಕೆ ತೆರಳಿ ಖುದ್ದು ಮನವೊಲಿಕೆಯನ್ನ ಮಾಡಿದ್ರು. ಸೊ ಹೀಗಾಗಿ ಅವತ್ತು ಮನವೊಲಿಕೆ ಮಾಡುವಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ 2.5 ವರ್ಷಗಳ ಬಳಿಕ ನಮ್ಮ ಸಹೋದರ ಮುಖ್ಯಮಂತ್ರಿ ಆಗ್ತಾರೆ, ಆ ಬಳಿಕ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನಿಮ್ಗೆ ಕೊಡಿಸ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತದೆ. ಸೊ ಇದೀಗ ಡಿ ಕೆ ಸುರೇಶ್ ಅವರು ಕೊಟ್ಟಿದ್ರು ಎನ್ನಲಾದಂತ ಒಂದು ಮಾತನ್ನೇ ಇದೀಗ ರಾಮಲಿಂಗಾರೆಡ್ಡಿ ಅವರು ಪಟ್ಟಣ ಹಿಡಿದಿರುವಂತದ್ದು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಮಾತಿನ ಆಧಾರದ ಮೇಲೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ಕೊಟ್ಟ ಮಾತಿನಂತೆ ನಂಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗ್ತದೆ. ಇದೀಗ ವಿಧಾನಸೌಧದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡಿರುವಂತದ್ದು. ಸೊ ಹೀಗಾಗಿ ಡಿ ಕೆ ಬ್ರದರ್ಸ್ ಅವರು ಅನಿವಾರ್ಯವಾಗಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಶತಾಯಗತಾಯ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡಿಸುವಂತ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆ ನಿರಂತರವಾಗಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಒಂದ್ ಕಡೆ ಇದ್ರೆ, ಇನ್ನ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಒಲ್ಲದ ಮನಸ್ಸಿನಿಂದಲೇ ಒಪ್ಕೊಳ್ತಾರ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ತಿರಸ್ಕರಿಸಿ ತಾವು ಈ ಹಿಂದೆ ಕಾರ್ಯವನ್ನ ನಿರ್ವಹಿಸಿರುವಂತ ಕಂದಾಯ ಖಾತೆಯನ್ನೇ ಪಡ್ಕೊಳ್ತಾರ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೃಷ್ಣ ಬೈರೇಗೌಡರ ನಡೆಯಿಂದ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೃಷ್ಣ ಬೈರೇಗೌಡರು ನಿನ್ನೆ ನಮ್ಮ ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಬೇಡಿಕೆಯನ್ನ ಇಟ್ರು. ಹೌದು, ನನ್ಗೆ ಒಂದ್ ವೇಳೆ ಸಚಿವ ಸ್ಥಾನದಲ್ಲಿ ಮುಂದುವರ್ಸಿದ್ರೆ ನನಗೆ ಕಂದಾಯ ಖಾತೆಯನ್ನೇ ಕೇಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಕೆಲವೊಂದಷ್ಟು ಸಾಧನೆಗಳನ್ನ, ಕೆಲವೊಂದಷ್ಟು ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದಿದ್ದೀನಿ. ಬಾಕಿ ಇರ್ತಕ್ಕಂಥ ಕೆಲಸಗಳನ್ನು ಕೂಡ ಕಂದಾಯ ಇಲಾಖೆಯಲ್ಲಿ ಮಾಡ್ಬೇಕಾಗಿದೆ. ಹೀಗಾಗಿ ಕಂದಾಯ ಇಲಾಖೆ ಕೊಟ್ರೆ ನನಗೆ ಬೆಸ್ಟ್ ಅನ್ನುವಂತ ಒಂದು ನಿಟ್ಟಲ್ಲಿ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು. ಇನ್ನೋದಂತೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನಾನು ಈ ಹಿಂದಿನಿಂದಲೂ ಕೂಡ ಅಂದ್ರೆ 2013ರಿಂದಲೂ ಕೂಡ ನನಗೆ ಕಂದಾಯ ಖಾತೆ ಮೇಲೆ ನಂಗೆ ಬಹಳ ಆಸೆ ಇದೆ. ಹೀಗಾಗಿ ಒಮ್ಮೆ ಆದ್ರೂ ಕೂಡ ನಮಗೆ ಕಂದಾಯ ಖಾತೆಯನ್ನ ಕೊಡಿ ಅನ್ನುವಂತ ನಿಟ್ಟಲ್ಲಿಯೇ ಬಹಿರಂಗವಾಗಿ ಹೈಕಮಾಂಡ್ ನಾಯಕರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆಯನ್ನ ಕೊಡೋದಕ್ಕೂ ಕೂಡ ಹೈಕಮಾಂಡ್ ಸೇರಿದಂತೆ ರಾಜ್ಯ ನಾಯಕರು ಕೂಡ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಯಾವಾಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಂಬಂಧಪಟ್ಟಂತೆ ಕಗ್ಗಂಟು ಎದುರಾಯ್ತು, ಗೊಂದಲ ಎದುರಾಯ್ತು, ಇದೀಗ ಡಾಕ್ಟರ್ ಜಿ ಪರಮೇಶ್ವರ್, ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ ಈ ಮೂವರು ನಾಯಕರನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಕೊಡ್ತಾರೆ ಎನ್ನುವಂಥದ್ದೇ ಸದ್ಯದ ಕುತೂಹಲ ನಡೀತದೆ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಖಡಕ್ ಆಗಿ ಮಾತಾಡಿದ್ದಾರೆ. ಅಧಿಕಾರಿಗಳಿಗೆ ಡಿ ಕೆ ಶಿವಕುಮಾರ್ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳ ಜೊತೆ ಇವತ್ತು ಸಭೆಯನ್ನ ಮಾಡಿದ್ರು. ಎಲ್ಲ ಅಧಿಕಾರಿಗಳು ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆದ ಬಳಿಕ ಶುಭವನ್ನ ಕೋರೋದಕ್ಕೆ ಹೋಗಿದ್ರು. ಜೊತೆಗೆ ಅಧಿಕಾರಿಗಳ ಜೊತೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿ ಖಡಕ್ ಸಂದೇಶ ರವಾನಿಸಿದ್ದಾರೆ. ಯಾರ ಒತ್ತಡಕ್ಕೂ ನಾವು ಮಣಿಯಲ್ಲ, ಒತ್ತಡಕ್ಕೂ ಮಣಿಬೇಡಿ ಅಂತ ಸೂಚಿಸಿದ್ದೇನೆ. ಜನರ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಲು ಡಿ ಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಆತ್ಮಸಾಕ್ಷಿಗೆ ಮೋಸ ಮಾಡದಂತೆ ಕೆಲಸ ಮಾಡಿ, ಯಾರ ಮಾತನ್ನು ಕೇಳದೆ ಕೆಲಸ ಮಾಡಬೇಕು, ಕಾನೂನಾತ್ಮಕವಾಗಿ ಎಲ್ಲವೂ ನಡಿಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ನೀವೆಲ್ಲ ಅಕೌಂಟಬಲ್ ಇದ್ದೀರಿ. ಕೊನೆಗೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡಬೇಕು ಅಂತೇಳಿ ಸಂದೇಶವನ್ನು ಕೊಟ್ಟಿದ್ದೇನೆ. ಔಟ್ ಆಫ್ ದಿ ವೇ ಯಾವ ಒತ್ತಡಕ್ಕೂ ಕೂಡ ಮಣಿಬಾರದು. ನಮ್ಮ ಮಂತ್ರಿಗಳು ಇಲ್ಲ ಯಾರೇ ಶಾಸಕರು ಯಾರೇ ಆಗಲಿ, ನನ್ನ ಆಫೀಸ್ ಇರ್ಬೋದು, ಯಾರ ಮಾತು ನೀವು ಕೇಳಬಾರ್ದು. ಯು ಶುಡ್ ವರ್ಕ್ ವಿದಿನ್ ದಿ ಸಿಸ್ಟಮ್ ಆಫ್ ಲಾ, ಪಾಸಿಟಿವ್ ಅಪ್ರೋಚ್. ವೇರ್ ದೇರ್ ಇಸ್ ಪ್ರಾಬ್ಲಮ್, ಫೈಂಡ್ ಔಟ್ ಎ ಸೊಲ್ಯೂಷನ್ ವಿತಿನ್ ದಿ ಸಿಸ್ಟಮ್. ಸೊ ಸಿಸ್ಟಮ್ ಬಿಟ್ಟು ಏನು ಕೂಡ ಆಗಬಾರ್ದು. ಇನ್ನು ಎಸ್ಐಆರ್ ಗಂಭೀರವಾಗಿ ಪರಿಗಣಿಸಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಜನರಲ್ಲಿ ಎಸ್ಐಆರ್ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು. ಎಸ್ಐಆರ್ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಡಿ ಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ ಪರಿಷ್ಕರಣೆ ಕರ್ನಾಟಕದಲ್ಲೂ ಕೂಡ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಬೇಕು ಅನ್ನುವ ಸೂಚನೆ ಕೊಟ್ಟಿದ್ದಾರೆ. ಕೆಲ ರಾಜ್ಯಗಳಲ್ಲಿ ಜನರು ಮತದಾನವನ್ನೇ ಕಳ್ಕೊಂಡಿದ್ದಾರೆ. ವೋಟಿಂಗ್ ಪವರೇ ಇಲ್ಲ, ಈಗ ಅರ್ಹತೆ ಇದ್ರೂ ಕೂಡ. ಹಾಗಾಗಿ ನಮ್ಮಲ್ಲಿ ಆ ರೀತಿಯ ಘಟನೆ ನಡಿಬಾರ್ದು, ಪ್ರತಿ ತಾಲೂಕುಗಳಿಗೂ ಭೇಟಿ ಕೊಡಬೇಕು ಅಂತ ಹೇಳಿ ಡಿ ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಉಸ್ತುವಾರಿ ಸಚಿವರುಗಳು ಕೂಡ ಕೇರ್ಫುಲ್ ಆಗಿರಬೇಕು.
SIR ಬಗ್ಗೆ ಜನರಿಗೆ ಮೊದಲು ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು. ಏನಾಗುತ್ತೆ SIR ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾಹಿತಿಯನ್ನು ಕೊಡಬೇಕು, ಏನು ಅವರು ಬರುವಂತಹ ಸಂದರ್ಭದಲ್ಲಿ ಮತ ಪರಿಷ್ಕರಣೆ ಮಾಡೋದಕ್ಕೆ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರಿಗೆ ಮಾಹಿತಿಯನ್ನ ನೀಡುವ ಕೆಲಸ ಆಗಬೇಕಾಗತ್ತೆ ಅನ್ನೋದನ್ನ ಕೂಡ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಅಂತ ಹೇಳಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಸಿಎಂ DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ ನೀವು ಡಿಸ್ಟಿಕ್ ಹೋಗಿ ಸುಮ್ಮನೆ ಲೆಕ್ಕಕ್ಕೆ ಬರೋದಲ್ಲ. ಆ ಡಿಸ್ಟಿಕ್ಕಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡೋಂಥ ಒಂದು ವಿಚಾರಧಾರೆಗಳನ್ನು ತಾವಿಟ್ಕೋಬೇಕು. ಆ ತಾಲೂಕಲ್ಲೂ ಕೂಡ ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂಥ ಮತದಾನದ ಹಕ್ಕನ್ನು ಯಾರೂ ಕೂಡ ಕಳ್ಕೋಬಾರ್ದು. SIRಲ್ಲಿ ಎನ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಅವನಿಗೆ ಎಲ್ಲ ಥರದ ಬೆನಿಫಿಟ್ಟು ಕೂಡ ಕಳ್ಕೊಳ್ತಾರೆ. ಪಾಪ ಅವ್ರು ನಮ್ದು ಓಟ್ ಇದೆ, ಎಲ್ಲೋ ಹೋಯ್ತದೆ, ಯಾರೋ ಮ್ಯಾಪಿಂಗ್ ಆಗಿದೆ ಅಂತ ಹೇಳಿದ್ರು, ಇವೆಲ್ಲ ಕೂಡ ತಪ್ಪುದಾರಿಗೆ ಇಳಿತಾರೆ. ಯಾರು ಮತದಾರ ಇಟ್ಕೊಂಡಿದ್ದಾನೆ, ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಡೆಪ್ಟಿ CM, ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಮನ್ನು ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರ್ತನ್ನು ಇಟ್ಟು ಅವರು ವಾಪಸ್ಸು ಕೊಡಬೇಕು. ಇಲ್ಲ ಅಂದರೆ ಈ ಲೂಸಸ್ ಇಸ್ ವೋಟಿಂಗ್ ರೈಟ್. ಇದನ್ನು ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂಥ ಕೆಲಸ ಮಾಡಬೇಕು. ಇದು ನಿಮ್ಮ ಜಿಲ್ಲಾ ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ತಹಶೀಲ್ದಾರ್ಗಳ ಜೊತೆಯಲ್ಲಿ ಮತ್ತು ಯಾರ್ಯಾರು ಕೆಳಗಡೆ ಲೆವೆಲ್ ಅಧಿಕಾರಿಗಳಿದ್ದಾರೆ ಅವರಿಗೆ ಮಾರ್ಗದರ್ಶನ ಕೊಟ್ಕೊಂಡು ಇದನ್ನು ಹೋಗಬೇಕು. ಯಾಕೆಂದರೆ ಒಂದು ಸತಿ ಅವನ ಅಪೀಲು ಹೋಯ್ತು ಅಂದರೆ ಏನಾದ್ರು ಅಪೀಲ್ಗೆ ಹಾಕ್ತಾರೆ, ಅಪೀಲಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ DK ಶಿವಕುಮಾರ್ ಇತಿಹಾಸದ ಪಾಠವನ್ನ ಮಾಡಿದ್ದಾರೆ. ನನಗೆ ಇತಿಹಾಸ ನಿರ್ಮಿಸುವುದರಲ್ಲೇ ನಂಬಿಕೆ, ಆದರ್ಶ ಬಿಟ್ಟು ಹೋಗೋದ್ರಲ್ಲೇ ನನಗೆ ನಂಬಿಕೆ ಇದೆ ಅಂತ ಹೇಳಿ DK ಶಿವಕುಮಾರ್ ಮಾತನಾಡಿದ್ದಾರೆ. ಇತಿಹಾಸದ ಬಗ್ಗೆ ಪಾಠ ಮಾಡಿದ್ದಾರೆ. ನನಗೆ ಹಿಸ್ಟ್ರಿ ರೀಡ್ ಮಾಡೋಕ್ಕಾಗಲಿ, ಹಿಸ್ಟ್ರಿ ರೈಟ್ ಮಾಡೋಕ್ಕಾಗಲಿ, ಬರೆಯೋಕ್ಕಾಗಲಿ, ಹಿಸ್ಟ್ರಿ ಓದೋಕ್ಕಾಗಲಿ, ಹಿಸ್ಟ್ರಿನ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡಬೇಕು. ಏನಾದರೂ ಸಾಕ್ಷಿಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು. ಯಾವಾಗ ನಮಗೆಲ್ಲೆಲ್ಲ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಸರ್ಕಾರ ಕೂಡ ಇದನ್ನು ಆಲೋಚನೆ ಮಾಡ್ತದೆ. ನನಗೆ ಹಿಸ್ಟ್ರಿ ಮಾತ್ರ ಅಲ್ಲ, ಜನರ ಕುಂದುಕೊರತೆ ಆಲಿಸಲು ಕೂಡ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿಎಂ DK ಶಿವಕುಮಾರ್. ಪ್ರತ್ಯೇಕ ಸಚಿವಾಲಯವನ್ನ ಶೀಘ್ರದಲ್ಲೇ ರಚನೆ ಮಾಡ್ತೀವಿ, ಪ್ರತ್ಯೇಕ ಸಚಿವರನ್ನ ನೇಮಿಸ್ತೇನೆ ಅಂತ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ವಲಸೆ ಬರೋದು ತಪ್ಪಬೇಕು, ಸ್ವಂತ ಊರಿನಲ್ಲೇ ನೆಮ್ಮದಿಯ ವಾತಾವರಣ ಇರಬೇಕು ಅಂತ ಹೇಳಿ ಸಿಎಂ DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಹೊಸ ಸಾರ್ವಜನಿಕರ ಕುಂದು ಕೊರತೆಗಳ ಒಂದು ಸಪ್ರೇಟ್ ಸೆಕ್ರೆಟರಿಯೇಟ್ ಅದನ್ನು ರಚನೆ ಮಾಡಿ ಇಲ್ಲಿ ಬೆಂಗಳೂರಿಗೆ ಬರೋಂಥ ಅಲ್ಲಿ ಯಾವುದೇ ಊರಿನಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಕೂಡ ಅವರ ಅರ್ಜಿ, ಅವರ ಭಾವನೆಗಳು, ಅವರ ವಿಚಾರಧಾರೆಗಳು, ಸಮಸ್ಯೆಗಳು ಅವೆಲ್ಲ ಕೇಳಲಿಕ್ಕೆ ಒಬ್ಬ ಸಪ್ರೇಟ್ ಮಂತ್ರಿನೇ ನೇಮಕ ಮಾಡ್ತೇವೆ. ಸಪ್ರೇಟ್ ಸೆಕ್ರೆಟರಿಯೇಟೇ ನಿರ್ಮಾಣ ಮಾಡ್ತೇವೆ. ಅದು ಕೂಡ ಅವಶ್ಯಕತೆ ಇದೆ ಈ ವಿಚಾರದಲ್ಲಿ ಕೂಡ. ಏಕೆಂದರೆ ಸುಮಾರು ದಿನಕ್ಕೆ 2-3 ತಂಡಗಳು ಬಂದು ಪ್ರತಿಭಟನೆಗಳು ಮಾಡ್ತಾ ಇರ್ತಾರೆ. ಅವ್ರನ್ನೋಗಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಅವ್ರು ಕೇಳಬೇಕಲ್ಲ. ಎಷ್ಟು ಲೀಗಲ್ ಆಗಿದೆಯೋ ಇಲ್ಲೀಗಲ್ ಆಗಿದೆಯೋ ಅವ್ರು ಕೇಳೋದ್ರಲ್ಲಿ ಒಂದು ವಾಸ್ತವಾಂಶ ಸರಿ ಇದೆಯೋ ಇಲ್ಲೋ ಅನ್ನೋದು ಕೂಡ ತಿಳ್ಕೊಂಡು ಅವ್ರಿಗೆ ಸ್ಪಂದಿಸಲಿಕ್ಕೆ ಅವ್ರದ್ದೆಲ್ಲ ಪಟ್ಟಿ ಮಾಡಿಕೊಂಡು
ಅವ್ರದ್ದು ಯಾರು ಒಂದು 3-4 ಜನ ವಾರಕ್ಕೆ 2 ದಿನ 3 ದಿನ ಸಪ್ರೇಟಾಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಕೇಳಬೇಕು ಅಂತೇಳಿ ಅದಕ್ಕೊಂದು ಸಪ್ರೇಟ್ ಸೆಕ್ರೆಟರಿಯೇಟ್ ಮಾಡಬೇಕು ಅಂತೇಳಿ. ಗೃಹಜ್ಯೋತಿ ಅಕ್ರಮ ತಡೆಗೆ ಕಠಿಣ ಕ್ರಮವನ್ನ ಕೈಗೊಳ್ತೀವಿ, ಗೃಹಲಕ್ಷ್ಮಿ ಅಕ್ರಮ ತಡೆಗೆ ಕ್ರಮವನ್ನ ವಹಿಸ್ತೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆನೆ ಅಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಇದ್ದಂತಹ ಸಂದರ್ಭದಲ್ಲಿ, ಆಗ ಬದಲಾವಣೆಯ ಪರ್ವ ನಡೀತಾ ಇತ್ತಲ್ಲ, ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲೇ ಕೂಡ ಡಿಕೆ ಶಿವಕುಮಾರ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಗೃಹಜ್ಯೋತಿ ಅಕ್ರಮ ತಡೆಗೆ ಕಠಿಣ ಕ್ರಮ ಕೈಗೊಳ್ತೀವಿ. ಅನೇಕರು ಕೂಡ ಈ ಒಂದು ಗೃಹಜ್ಯೋತಿಯ ವಿಚಾರದಲ್ಲಿ 2-2, 3-3 ಮನೆಗಳನ್ನ ಇಟ್ಕೊಂಡು ಅದರ ಲಾಭವನ್ನ ಪಡಿತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಜೊತೆಗೆ ಗೃಹಲಕ್ಷ್ಮಿಯ ವಿಚಾರವನ್ನ ಕೂಡ ಹೇಳಿದ್ರು. ಅನೇಕರು ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿಯ ಒಂದು ಫಲಾನುಭವಿಗಳು ಆಗಿದ್ದಾರೆ. ಕೆಲವರು ಸಾವನ್ನಪ್ಪಿದ್ದಾರೆ, ಅವರ ಹೆಸರಲ್ಲಿ ಇನ್ಯಾರು ತೆಗೆದುಕೊಳ್ತಾ ಇದ್ದಾರೆ, ಮೊಬೈಲ್ ನಂಬರ್ ಯಾರ್ದೋ ಇದೆ, ಯಾರೋ ಫಲಾನುಭವಿಗಳು ಇದ್ದಾರೆ. ಹಾಗಾಗಿ ಈ ಎಲ್ಲ ಅಕ್ರಮಗಳನ್ನ ತಡೆಯುವ ಕೆಲಸವನ್ನ ಮಾಡ್ತೀವಿ, ಪರಿಷ್ಕರಣೆ ಮಾಡ್ತೀವಿ ಅನ್ನುವ ವಿಚಾರ ಹೇಳಿದ್ರು. ಇವತ್ತು ಕೂಡ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ ಡಿಕೆ ಶಿವಕುಮಾರ್. ಇಲ್ಲ, ಪರೀಕ್ಷಣೆ ಮಾಡ್ತಾ ಇಲ್ಲ. ಕೆಲವರು ಏನಾಗಿದೆ, ಈ ಫೋನ್ ನಂಬರು ಡೀಟೇಲು ಕೆಲವರೆಲ್ಲ ಕಮರ್ಷಿಯಲ್ ಮಾಡಿಕೊಂಡು 200 ಯೂನಿಟ್ ಅಂತ ರೆಸಿಡೆಂಟ್ ತೊಗೊಂಡು ಕಮರ್ಷಿಯಲ್ ಮಾಡ್ತಾವ್ರೆ, ಅಂಗಡಿಗಳು ಅವು ಇವೆಲ್ಲ. ಅವೆಲ್ಲ ಸುಮಾರು ಅರ್ಜಿಗಳೆಲ್ಲ ಬಂದ್ಬಿಟ್ಟಿದೆ ಬೇರೆಯವರೆಲ್ಲ. 1,60,00,000 ಅಷ್ಟು ಜನ 200 ಯೂನಿಟು ತೊಗೋತಾ ಇದ್ದಾರೆ. ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರು ಪಾಪ ಮನೆ ವಾಸ ಮಾಡ್ತಾರೆ ಅವ್ರು ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಯಾರು ತೊಗೋತಾ ಇದ್ದಾರೆ ಅಂತ ಅವ್ರು ನಮಗೆ ಡೀಟೇಲ್ ಬೇಕಲ್ಲ. ಯಾಕೆಂದರೆ ಒಬ್ಬೊಬ್ಬರ ಹೆಸರಲ್ಲಿ 5-6 ಮೀಟ್ರ್ಗಳಿದೆ, 5-6-7-8 ಮೀಟ್ರ್ಗಳಿದೆ. ಯಾರು ಬಾಡಿಗೆ ಮನೆಯವ್ರದಾರ, ಹೊರಗಡೆ ರಾಜ್ಯವನೋ, ಏನು ಕತೆನೋ, ಏನು ಎತ್ತ, ಅವ್ನು ನಮ್ಮ ರಾಜ್ಯವನೋ ಇಲ್ವೋ, ಇವೆಲ್ಲ ಕೂಡ ಬೇಕಲ್ಲ ಮಾಹಿತಿ ಸರ್ಕಾರಕ್ಕೆ. ಸೊ ಆ ಮಾಹಿತಿಯನ್ನು ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಅವ್ನ ಫೋನ್ ನಂಬರ್ ಏನು, ಅವ್ನು ಕರೆಕ್ಟಾಗಿ ಉಪಯೋಗ ಆಗ್ತಾಯಿದೆ, ಅವ್ನು ಯಾರೋ ಬಾಡಿಗೆ ಕೊಟ್ಟವನ, ಏನು ಎತ್ತ ಅಂತ ಬೇಕು. ಆಮೇಲೆ ಕೆಲವರು ಈಗ 120 ಕೋಟಿ ರೂಪಾಯಿ ಈಗ ನಮಗೆ ಇದಾಯಿತು ಎಲ್ಲ. ಕೆಲವರೆಲ್ಲ ಸತ್ತವರೆಲ್ಲ ಕೆಲವರು ಡ್ರಾ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಮನೆಯವರು. ಸೊ ಅದಕ್ಕೆ ಚೆಕ್ ಇರಬೇಕಲ್ಲ, ಯಾರ ರೆಸ್ಪಾನ್ಸಿಬಿಲಿಟಿ, ಯಾರು ಸತ್ತೋ ಅಂದ ತಕ್ಷಣ, ಯಾರ ಊರಲ್ಲಿ ಸತ್ತರೋ ಅಂದ ತಕ್ಷಣ, ಯಾರ ವಿಲೇಜ್ ಅಕೌಂಟೆಂಟೋ, ಅವ್ನು ರೆವಿನ್ಯೂ ಇನ್ಸ್ಪೆಕ್ಟ್ರೋ, ಇಲ್ಲಾಂದರೆ PDOನೋ ಇಂಥವ್ರು ಸತ್ತಿದ್ದಾರೆ, ಇಂಥವ್ರು ಮಾಡಿದ್ದಾರೆ ಅಂತ ಮಾಹಿತಿ ಎಲ್ಲ ಕೊಡಬೇಕಲ್ಲ. ಅವ್ರ ಕುಟುಂಬದವ್ರು ಕೊಡಬೇಕಲ್ಲ, ಅವ್ರಿಗೂ ಭಯ ಇರಬೇಕಲ್ಲ. ಡ್ರಾ ಮಾಡೋದು ಇವೆಲ್ಲ ಕೂಡ ಮಾಡಬಾರ್ದಲ್ಲ. ಕಾರಿನ ಡಿಕ್ಕಿಗೆ ಸಿಲುಕಿ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ಕಲಬುರಗಿಯ ತೋನಸಹಳ್ಳಿಯಲ್ಲಿ ನಡೆದಿದೆ. 3 ವರ್ಷದ ಬಸವ ಪ್ರಭು ಮೃತಪಟ್ಟಂತಹ ಬಾಲಕಾಗಿದ್ದು, ಕಾರಿನ ಡಿಕ್ಕಿಯಲ್ಲಿ ಸಿಲುಕಿ ಬಾಲಕ ಸಾವನ್ನಪ್ಪಿದ್ದಾನೆ. ಕಲಬುರಗಿಯ ತೋನಸಹಳ್ಳಿಯಲ್ಲಿ ಘಟನೆ ನಡೆದಿದ್ದು, ಆಟ ಆಡ್ತಾ ಕಾರಿನ ಡಿಕ್ಕಿ ಸೇರಿದ್ದ ಬಾಲಕ, ಡಿಕ್ಕಿ ಲಾಕ್ ಆಗಿದೆ, ಓಪನ್ ಮಾಡೋದಿಕ್ಕಾಗದೆ ಉಸಿರುಗಟ್ಟಿ ಬಾಲಕ ಸಾವನ್ನಪ್ಪಿದ್ದಾನೆ. ಇದು ನಿನ್ನೆ ಬೆಳಗ್ಗೆ ನಡೆದಂತಹ ಘಟನೆ. ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಮಗು ಕಾಣ್ತಾ ಇಲ್ಲ ಅಂತ ಹೇಳಿ ಪೋಷಕರು ಸಾಕಷ್ಟು ಹುಡುಕಾಟವನ್ನ ಮಾಡಿದ್ದಾರೆ. ಆದರೆ ಡಿಕ್ಕಿ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಬಾಲಕ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಇಮಿಡಿಯೇಟ್ ಆಗಿ ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಿಸದೆ ಬಾಲಕ ಸಾವನ್ನಪ್ಪಿದ್ದಾನೆ. ಆಟ ಆಡ್ತಾ ಡಿಕ್ಕಿ ಒಳಗಡೆ ಹೋಗಿ ಸೇರ್ಕೊಂಡಿದ್ದಾನೆ. ಆದರೆ ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುತ್ತೆ, ವೆಂಟಿಲೇಷನ್ ಇರೋದಿಲ್ಲ ಅಥವಾ ಆಕ್ಸಿಜನ್ ಪೂರೈಕೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಮಗು ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿತ್ತು. ಇಮಿಡಿಯೇಟ್ ಆಗಿ ಪೋಷಕರು ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಮಾಡಿದ್ರೂ ಕೂಡ ಮಗುವನ್ನು ಬದುಕಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಿನ ಡಿಕ್ಕಿಯಲ್ಲಿ ಸಿಲುಕಿ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಕಲಬುರಗಿಯ ತೋನಸಹಳ್ಳಿಯಲ್ಲಿ ಘಟನೆ ನಡೆದಿದೆ. ಅದಕ್ಕೆ ಮಕ್ಕಳಿರುವಂತಹ ಮನೆಯಲ್ಲಿ ಎಷ್ಟೇ ಜಾಗೃತೆಯಾಗಿದ್ರು, ಎಷ್ಟೇ ಮೈಯೆಲ್ಲ ಕಣ್ಣಾಗಿದ್ರು ಕೂಡ ಸಾಕಾಗಲ್ಲ ಅನ್ನೋದು ಇದೇ ಕಾರಣಕ್ಕಾಗಿ. ಮಕ್ಕಳು ಒಂದು ಕ್ಷಣ ಕೂತಲ್ಲಿ ನಿಂತಲ್ಲಿ ಇರೋದಿಲ್ಲ, ಒಂದು ಕ್ಷಣ ಇದ್ರೆ ಮತ್ತೊಂದು ಕ್ಷಣ ಮತ್ತೊಂದು ಕಡೆ ಇಡ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಅಷ್ಟೇ ಮಕ್ಕಳ ಪ್ರಾಣವನ್ನೇ ಕಳ್ಕೊಳ್ಬೇಕು, ಮಕ್ಕಳನ್ನೇ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಕೂಡ ಬಹಳ ಆಕ್ಟಿವ್ ಆಗಿರ್ತಾರೆ, ಪುಟ್ಟ ಮಕ್ಕಳು ಕೂಡ ಬಹಳ ಆಕ್ಟಿವ್ ಆಗಿ ಇರ್ತಾರೆ. ಹಾಗಾಗಿ ಮಕ್ಕಳನ್ನ ಒಂದು ರೀತಿಯಲ್ಲಿ ಸಾಕುವ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಇದೀಗ ಪ್ರಶ್ನೆಯ ಕೂಡ ಕಾರಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಮ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಮಗು ಹಿಂಗೆ ಹೋದಾಗ ಅಥವಾ ಬಾಲಕ ಈತ ಆಟ ಆಡ್ತಾ ಹೋಗ್ತಾ ಇದ್ದಾನೆ ಅನ್ನೋ ಸಂದರ್ಭದಲ್ಲಿ ಯಾರು ಇದನ್ನ ಗಮನಿಸಿರ್ಲಿಲ್ವಾ? ಹೇಗೆ, ಎಷ್ಟು ಹೊತ್ತು ಆದ್ಮೇಲೆ ಮಗ ಇಲ್ಲ ಅಂತ ಹೇಳಿ ಗೊತ್ತಾಗಿದೆ ಪೋಷಕರಿಗೆ?
ನಂತರ ಕಲಬುರಗಿಯ ಶಾಬಾದ್ನ ಸೊನಸಂಡಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮಗು ಆಟ ಆಡುವಂತ ಸಂದರ್ಭದಲ್ಲಿ ಕೀಯನ್ನು ತೆಗೆದುಕೊಂಡು ಕಾರಿನ ಒಳಗಡೆ ಹೋಗುತ್ತೆ. ಆ ಒಳಗಡೆ ಹೊಡೆದಂತ ಸಂದರ್ಭದಲ್ಲಿ ಕಾರ್ ಲಾಕ್ ಆಗುತ್ತೆ. ಲಾಕ್ ಆದಾಗ ಈ ಒಂದು ಘಟನೆ ನಡೆದಿರುವಂತದ್ದು. ಕಳೆದ ಅಂದ್ರೆ ಪೋಷಕರು ಮಗುವನ್ನ ಕರೆದುಕೊಂಡು ಒಂದು ಶಾಲೆಗೆ ಬಂದಿದ್ರು. ಏನು ಪೋಷಕರಿದ್ದಾರೆ, ಅವರು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸ್ತಾರೆ. ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಡ್ಮಿಷನ್ ಬಂದಂತ ಸಂದರ್ಭದಲ್ಲಿ ಅವರ ತಾಯಿ ಮತ್ತೆ ಅವರು ತಂದೆ ಇಬ್ರು ಕೂಡ ಮೇಲ್ಗಡೆ ಶಾಲೆಯಲ್ಲಿ ಇರ್ತಾರೆ. ಆದ್ರೆ ಮಗು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದಂತಹ ಕಾರ್ ಕೀಯನ್ನ ತೆಗೆದುಕೊಂಡು ಬಂದು ಕಾರನ್ನ ಏನು ಅನ್ಲಾಕ್ ಮಾಡಿ ಒಳಗಡೆ ಹೋಗುತ್ತೆ. ಆದ್ರೆ ಆ ಡಿಕ್ಕಿಲಿ ಏನೋ ಇದ್ದಿದ್ದನ್ನ ಕಂಡು ಅದೇನೋ ಅಂದ್ರೆ ಬಾಲಕ ಡಿಕ್ಕಿ ಒಳಗಡೆ ಬಿದ್ದಿರ್ತಾನೆ. ಬಿದ್ದಿರ್ತ ಸಂದರ್ಭದಲ್ಲಿ ಆತನಿಗೆ ಮತ್ತೆ ವಾಪಸ್ ಮೇಲೆ ಹೇಳಕ್ಕಾಗಲ್ಲ. ಇದು ಏನಂತಂದ್ರೆ ಬಸವಪ್ರಭು ಅಂತ 3.5 ವರ್ಷದ ಬಾಲಕ. ಹಾಗಾಗಿ ಆತನಿಗೆ ಮೇಲ್ ಎದ್ದೇಳಕ್ ಆಗದೆ ಇರೋದ್ರಿಂದ ಬಿಸಿಲಿನ ತಾಪಮಾನ ಕೂಡ ಹೆಚ್ಚಾಗಿರುತ್ತೆ. ಸುಮಾರು 3-4 ಗಂಟೆಗಳ ಕಾಲ ಆ ಕಾರಿನ ಡಿಕ್ಕಿ ಒಳಗಡೆ ಸಿಲುಕಾಕೊಂಡು ಉಸಿರುಗಟ್ಟಿ ಬಾಲಕ ಸಾವನ್ನಪ್ಪಿರುವಂತದ್ದು. ಇದು ಏನಂತಾರೆ ಚಾವಿ ಕೀಯನ್ನು ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಆತ ಏನು ಕಾರ್ ಒಳಗಡೆ ಹೋಗೋದು ಯಾರು ಕೂಡ ಗಮನಿಸಿರಲ್ಲ. ಆದ್ರೆ ಬಾಲಕ ಬಂದ 1 ಗಂಟೆ ನಂತರ ಏನಂತಂದ್ರೆ ಪೋಷಕರ ತಂದೆ ತಾಯಿ ಬಾಲಕನ ತಂದೆ ತಾಯಿ ಇಬ್ರು ಕೂಡ ಏನಂತಂದ್ರೆ ಆ ಬಾಲಕನನ್ನು ಹುಡುಕಾಟ ಮಾಡ್ತಾರೆ. ಸುತ್ತಮುತ್ತಲಿನ ಎಲ್ಲಾ ಪ್ರದೇಶದಲ್ಲೂ ಕೂಡ ಆತನ ಹುಡುಕಾಟವನ್ನು ಮಾಡ್ತಾರೆ. ಆದ್ರೆ ಬಾಲಕ ಎಲ್ಲೇ ಸಿಗದೆ ಇರುವಂತಹ ಸಂದರ್ಭದಲ್ಲಿ ಏನಂತಂದ್ರೆ ಕಾರಿನ ಕೀ ಕೂಡ ಕಾಣ್ತಾ ಇಲ್ಲ. ಯಾಕಂದ್ರೆ ಕಾರಿನ ಈ ಮಕ್ಕಳು ತಗೊಂಡ್ಕೊಂಡು ಹೋಗ್ತಾರೆ. ಮೋಸ್ಟ್ಲಿ ಕಾರಲ್ಲಿ ಏನಾದ್ರು ಕೂತಿರ್ಬೋದ ಅಂತ 3-4 ಗಂಟೆಗಳ ನಂತರ ಕಾರಲ್ಲಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಕಾರಿನ ಡಿಕ್ಕಿಯಲ್ಲಿ ಮಗುವಿನ ಏನು ಉಸಿರುಗಟ್ಟೋದು ಏನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಗುವನ್ನ ಸಿಕ್ಕಿರುತ್ತೆ. ಅದು ಇದು ಏನಂತಂದ್ರೆ 2-3 ಗಂಟೆಗಳ ಕಾಲ ಆತ ಏನಂತಾರೆ ಆವಾಗಲೇ ಏನಾದ್ರು ಕಾರಿನ ಕೀಯನ್ನು ತೆಗೆದುಕೊಂಡು ಹೋಗಿದ್ದಾನೆ, ಕಾರನ್ನು ಹುಡುಕಿದ್ರೆ ಮಗು ಬದುಕ್ತಿತ್ತೇನೋ. ಆದ್ರೆ ಆ 3-4 ಗಂಟೆಗಳ ಕಾಲ ಬೇರೆ ಬೇರೆ ಕಡೆಗೆ ಹುಡುಕಿ ಅದಾದ ಬಳಿಕ ಕಾರನ್ನು ಹುಡುಕಾಡಿದ್ರಿಂದ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಬಾಲಕನ 3 ವರ್ಷದ ಬಾಲಕ. ಆತರ ಏನೋ ಆ ಪೋಷಕರಿಗೆ ಈತ ಒಬ್ಬನೇ ಮಗನಾಗಿದ್ದ. ಇಷ್ಟೆಲ್ಲ ಏನಂತಂದ್ರೆ ಕಾರಿನ ಕೀ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಮಕ್ಕಳು ಕೂಡ ಸ್ವಲ್ಪ ಜಾಗರೂಕತೆಯನ್ನ ವಹಿಸಬೇಕು ಅಂತ ಹೇಳಿದ್ರು ಕೂಡ ಈ ರೀತಿ ಅಜಾಗರೂಕತೆಯಿಂದ ಬಂದು ಈ ಘಟನೆಗಳನ್ನ ನಡೆದಿರುವಂತದ್ದು. ಜಿಲ್ಲಾಧಿಕಾರಿ. ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ಕದಂ ಡೀಟೇಲ್ಸ್ಗೆ. ಬಿಜೆಪಿಗೆ ಅಣ್ಣಾಮಲೈ ಗುಡ್ ಬೈ ಹೇಳಿದ್ದಾರೆ. ನಾಳೆ ಅಣ್ಣಾಮಲೈ ಅತಿ ದೊಡ್ಡ ಘೋಷಣೆಯನ್ನ ಮಾಡಲಿದ್ದಾರೆ. ಇದೀಗ ಸಿಂಗಂ ನಿರ್ಧಾರದತ್ತ ಇಡೀ ದೇಶದ ಕಣ್ಣು ನೆಟ್ಟಿದೆ. ಈಗಾಗಲೇ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಮೊನ್ನೆನೇ ಅವರು ರಾಜೀನಾಮೆಯನ್ನ ಕೊಟ್ಟರು. ಆನಂತರ ಅಮಿತ್ ಶಾ ಅವರನ್ನ ಮೀಟ್ ಮಾಡಿದ್ರು. ನಿತಿನ್ ನಬೀನ್ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಆದರೆ ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಅಣ್ಣಾಮಲೈ ಈ ಒಂದು ಅತಿ ದೊಡ್ಡ ನಿರ್ಧಾರವನ್ನ ಮಾಡಿ ನಾಳೆ ಅತ್ಯಂತ ಪ್ರಮುಖ ನಿರ್ಧಾರದ ಘೋಷಣೆಯನ್ನ ಮಾಡಲಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾಮಲೈ ಘೋಷಣೆ ಮಾಡೋದಕ್ಕೆ ಇರುವ ವಿಚಾರ ಏನು ಅನ್ನುವ ಕುತೂಹಲ. ಹೊಸ ಪಕ್ಷವನ್ನ ಏನಾದ್ರೂ ಸ್ಥಾಪನೆ ಮಾಡ್ತಾರಾ ಮಾಜಿ ಸಿಂಗಂ? ಎಲ್ಲರ ಚಿತ್ತ ಇದೀಗ ಅಣ್ಣಾಮಲೈ ಅವರ ನಿರ್ಧಾರದತ್ತ, ನಾಳೆಯ ಘೋಷಣೆಯತ್ತ ನೆಟ್ಟಿದೆ. ಈಗಾಗಲೇ ಕೇವಲ ಒಂದೇ ಒಂದು ಸೀಟನ್ನು ಕೂಡ ಬಿಜೆಪಿ ತಮಿಳುನಾಡಿನಲ್ಲಿ ಪಡ್ಕೊಂಡಿರುವಂಥ ದೊಡ್ಡ ಮಟ್ಟದಲ್ಲಿ ಬ್ರಹ್ಮ ನಿರಸನ ಕೂಡ ಆಗಿದೆ.